ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಓಕೆನಾ. ಸೊ ಇಂಟೆಲಿಜೆನ್ಸ್ ಬ್ಯೂರೋ IB ರಿಕ್ರೂಟ್ಮೆಂಟ್ 2025 ಕರೆದಿದ್ದಾರೆ. 394 ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಪೋಸ್ಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೀವು ಇನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗ್ಬಹುದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಏನೇ ಅಪ್ಡೇಟ್ಸ್ ಇದ್ರು ಅದರಲ್ಲಿ ಕೂಡ ಬಿಡ್ತಾ ಇರ್ತೀವಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಕರೆದಿದ್ದಾರೆ ಸ್ನೇಹಿತರೆ. ಸೊ ಯಾರಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ BCA BSc ಅಥವಾ ಡಿಪ್ಲೊಮಾ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. 14 ಸೆಪ್ಟೆಂಬರ್ 2025 ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಗ್ರೂಪ್ C ಪೋಸ್ಟ್ ಆಗಿರುತ್ತೆ, ನಾನ್ ಗೆಜೆಟೆಡ್, ನಾನ್ ಮಿನಿಸ್ಟ್ರಿಯಲ್ ಆಗಿರುತ್ತೆ. 394 ಹುದ್ದೆಗಳಿದಾವೆ. ಸೊ ಸ್ಯಾಲರಿ ಬಂದು ನಿಮಗೆ 25,000 ರೂಪಾಯಿಂದ ಹಿಡಿದು 81,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ UR ಗೆ 160 ಪೋಸ್ಟ್ ಗಳಿದಾವೆ, OBC ಗೆ 106 ಪೋಸ್ಟ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 39, SC ಗೆ 59, ST ಗೆ 30. ಸೊ ಟೋಟಲ್ 394 ಹುದ್ದೆಗಳಿದಾವೆ ಸ್ನೇಹಿತರೆ. ಹಾಗೆ ಎಕ್ಸ್ ಮ್ಯಾನ್ ಆದ್ರೆ 10% ರಿಸರ್ವೇಶನ್ ಇದೆ, PWD ಗೆ 4% ರಿಸರ್ವೇಶನ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿರಬಹುದು, ಎಲೆಕ್ಟ್ರಾನಿಕ್ಸ್, EC, IT, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಶನ್ಸ್, BSc ಇನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, IT ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಯನ್ಸಸ್ ಅಪ್ಲಿಕೇಶನ್ಸ್ ಅದನ್ನು ಕೂಡ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ನೋಡೋದಾದ್ರೆ UR ಜನರಲ್ ಗೆ 18ರಿಂದ 27 ವರ್ಷವರೆಗೂ ಇದೆ, OBC ಗೆ 18ರಿಂದ 30 ಇದೆ, SC ST ಗೆ 18ರಿಂದ 32, PWD ಗೆ 37 ವರ್ಷದವರೆಗೂ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಗೆ ಮೇಲ್ ಕ್ಯಾಂಡಿಡೇಟ್ಸ್ ಗೆ 650 ರೂಪಾಯಿ ಇದೆ, ಅದರ್ ಕ್ಯಾಂಡಿಡೇಟ್ಸ್ ಗೆ 550 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಆನ್ಲೈನ್ ಮುಖಾಂತರ ಫೀ ಪೇ ಮಾಡ್ಬೇಕಾಗಿರುತ್ತೆ. ಇದ್ರ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ನೋಡಿ, ಟೈರ್ 1 ಎಕ್ಸಾಮು ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ, ಟೈರ್ 2 ಸ್ಕಿಲ್ ಟೆಸ್ಟ್ ಇರುತ್ತೆ, ಅಂದ್ರೆ ಟೆಕ್ನಿಕಲ್ ಪ್ರಾಕ್ಟಿಕಲ್ ಇರುತ್ತೆ. ಅದಂತರ ಇಂಟರ್ವ್ಯೂ ಟೆಸ್ಟ್, ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಸ್ನೇಹಿತರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆನಾ. ಸೊ ಇದಿಷ್ಟು ಪ್ರೋಸೆಸ್ ಅಲ್ಲಿ ನೀವು ಕಂಪ್ಲೀಟ್ ಆದ್ಮೇಲೆ ನೀವು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗ್ತೀರಾ ಸ್ನೇಹಿತರೆ. ಲಾಸ್ಟ್ ಡೇಟ್ ಇರೋದು 14ನೇ ತಾರೀಕಿಗಿದೆ. ಸೊ ಫೀ ಪೇ ಮಾಡೋದಕ್ಕೆ ಕೂಡ 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಎಕ್ಸಾಮ್ ಬಂದು ನಿಮಗೆ ಅಕ್ಟೋಬರ್ 2025 ಲಾಸ್ಟ್ ವೀಕ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇನ್ನು ಅಡ್ಮಿಟ್ ಕಾರ್ಡ್ ನ ರಿಲೀಸ್ ಆಗಿಲ್ಲ. 14ನೇ ತಾರೀಕು ಎಕ್ಸಾಮ್ ಡೇಟ್, ಏನು ಅಪ್ಲಿಕೇಶನ್ ಡೇಟ್ ಮುಗಿಯುತ್ತೆ, ಅದಾದ ನಂತರ ಇರೋದು ಸ್ನೇಹಿತರೆ. ಓಕೆನಾ. ಸೊ ಅದೆಷ್ಟು ಆದ ನಂತರ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ಫೋಟೋ, ಸಿಗ್ನೇಚರ್ ಬೇಕಾಗಿರುತ್ತೆ, ಮತ್ತೆ ಎಲ್ಲಾ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಓಕೆನಾ. ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ನೋಡಿ, ಅಪ್ಲೈ ಆನ್ಲೈನ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಇಂಟೆಲಿಜೆನ್ಸ್ ಆಫೀಸರ್ಗೋಸ್ಕರ, ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್, ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೋಬಹುದು ಅಥವಾ ರಿಜಿಸ್ಟರ್ ಮಾಡ್ಕೋಬಹುದು. ಫಸ್ಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫುಲ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಫುಲ್ ಡೀಟೇಲ್ ನ ಫಿಲ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್, ಅದಂತರ ಫುಲ್ ನೇಮು, ಫೋನ್ ನಂಬರು, ಮತ್ತೆ ನಿಮ್ಮ ಇಮೇಲ್ ಅಡ್ರೆಸ್, ಅದಂತರ ಜನರೇಟ್ OTP ಕೊಡಬೇಕು. ಜನರೇಟ್ OTP ಕೊಟ್ಟಿದ ನಂತರ ನಿಮಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ OTP ಫಿಲ್ ಮಾಡ್ಬಿಟ್ಟು ಅಗ್ರಿ ಮಾಡಿ ಇಲ್ಲಿ ವೆರಿಫೈ ಕೊಡ್ಬೇಕಾಗಿರುತ್ತೆ. ವೆರಿಫೈ ಆದ ನಂತರ ನಿಮ್ಗೆ ಎಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಇಲ್ಲಿ ತೋರಿಸ್ತಾರೆ ನೋಡಿ. ಸೊ ಇದರಲ್ಲಿ ಫುಲ್ ಮ್ಯಾನ್ಯುವಲ್ ಅಲ್ಲಿ ಇದೆ ಸ್ನೇಹಿತರೆ. ನೋಡಿ, ಪ್ರತಿಯೊಂದು ಡೀಟೇಲ್ಸ್ ಹೇಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಸೊ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಮತ್ತೆ ಫೋಟೋ ಎಷ್ಟು ಸೈಜ್ ಇರಬೇಕು, ಪ್ರೊಸೆಸಿಂಗ್ ಫೀಸ್ ಏನು, ಫೀಸ್ ಎಷ್ಟು ಪೇ ಮಾಡಬೇಕು, ಎಲ್ಲದೂ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಲಿಂಕ್ ನ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಲಿಂಕ್ ಅಂತ. ಸೊ ಅಲ್ಲಿ ನಿಮ್ಗೆ ಲಿಂಕ್ ಡೈರೆಕ್ಟ್ ಆಗಿ ನಿಮ್ಗೆ ಸಿಗುತ್ತೆ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಕೂಡ ಇದೆ, ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ನೋಟಿಫಿಕೇಶನ್, ಒರಿಜಿನಲ್ ನೋಟಿಫಿಕೇಶನ್, ಅಫಿಷಿಯಲ್ ನೋಟಿಫಿಕೇಶನ್ ಬೇಕು ಅಂತ ಹೇಳೋದಾದ್ರೆ ನೋಡಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಕರೆದಿರುವಂತದ್ದು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಟೆಕ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ
ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಆಗಿ ನೀವು ಕೆಲಸಕ್ಕೆ ಜಾಯ್ನ್ ಆಗ್ತೀರಾ. ಸ್ಪೆಷಲ್ ಸೆಕ್ಯೂರಿಟಿ ಅಲಯನ್ಸ್ ಅಂತ ಹೇಳ್ಬಿಟ್ಟು 20% ಆಡ್ ಮಾಡ್ತಾರೆ. ಮತ್ತೆ ಕ್ಯಾಶ್ ಕಂಪೋಸಿಷನ್ ಆಫ್ ಡ್ಯೂಟಿ ಇರುತ್ತೆ, ಅಂದ್ರೆ ಪೇಡ್ ಲೀವ್ಸ್ ಇರುತ್ತೆ. ಅದಂತರ ನಿಮಗೆ 25,000 ರೂಪಾಯಿ ಬೇಸಿಕ್ ಇರುತ್ತೆ ಸ್ನೇಹಿತರೆ. ಅದಂತರ ನಿಮ್ಗೆ ಅಡಿಷನ್ ಆಗುತ್ತೆ ಅಲೋಯನ್ಸ್ ಗಳು. ಸೊ ಎಲ್ಲ ಅಲೋಯನ್ಸ್ ಗಳು ಆಡ್ ಆಗಿ ನಿಮ್ಗೆ ಒಂದು 80,000 ವರ್ಗು ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ರೆ 81,000 ಅಂತ. ಸೊ ಇಲ್ಲಿವರೆಗೂ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇದೇ ರೀತಿ ಫುಲ್ ಡೀಟೇಲ್ ಆಗಿ ಇರುವಂತಹ ನೋಟಿಫಿಕೇಶನ್ ಇದೆ, ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಬೆಳಗಾವಿಯಲ್ಲಿದೆ, ಬೆಂಗಳೂರಲ್ಲಿದೆ, ಹುಬ್ಳಿಯಲ್ಲಿದೆ, ಮಂಗಳೂರು, ಮೈಸೂರು, ಮತ್ತೆ ಶಿವಮೊಗ್ಗ, ಉಡುಪಿ ಇದಿಷ್ಟು ಇದೆ. ಅದಂತರ ನೀವು ಎಕ್ಸಾಮ್ ಸಿಟಿನ ಚೂಸ್ ಮಾಡಿದ್ಮೇಲೆ ನಿಮಗೆ ಆ ಒಂದು ಎಕ್ಸಾಮ್ ಸಿಟಿಯಲ್ಲಿನೇ ಎಕ್ಸಾಮ್ ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ರಿಸರ್ವೇಶನ್ ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಎಕ್ಸಾಮಿನೇಷನ್ ಕ್ಲಿಯರ್ ಆದ ನಂತರ ನೀವು ಏನು ನೆಕ್ಸ್ಟ್ ಟೈರ್ ಎಕ್ಸಾಮ್ಗೆ ಹೋಗ್ತೀರಾ. ಸೊ ಫಸ್ಟ್ ಜನರಲ್ ಎಕ್ಸಾಮಿನೇಷನ್ ಇರುತ್ತೆ, ಟೈರ್ 1, ಟೈರ್ 2 ಅಲ್ಲಿ ಸ್ಕಿಲ್ ಬೇಸ್ಡ್ ಎಕ್ಸಾಮ್ಸ್ ಇರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ಈ ರೀತಿ ಇರೋದು ಸೆಲೆಕ್ಷನ್ ಪ್ರೋಸೆಸ್. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.